ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೇಖಾ. ನಾನು ಐಕೆ ಸ್ಪೆಷಾಲಿಟಿ ಸೆಂಟರ್ ಅಲ್ಲಿ 10 ವರ್ಷಗಳಿಂದ ಸೆಂಟರ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇವಾಗ ಮಾತಾಡ್ತಾ ಇರೋದು ನನಗೆ ಏನ್ ಅನಿಸ್ತಾ ಇದೆ ಅಂತ ಐಕೆ ಬಗ್ಗೆ, ಅದನ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ 10 ವರ್ಷ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ನಾನು 10 ವರ್ಷದಲ್ಲಿ ಕೆಲಸ ಮಾಡ್ತಾ ಇರೋಕ್ಕೆ ನಿಮ್ ಪ್ರೀತಿ, ನಿಮ್ ವಿಶ್ವಾಸ, ಹಾಗೆ ನಿಮ್ ನಂಬಿಕೆನ ನಾವು ಐಕೆ ಆದವ್ರು ನಾವು ಉಳಿಸ್ಕೊಂಡಿದೀವಿ. ನೀವು ಐಕೆಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಕ್ಕೆ ನನ್ಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಇವಾಗ್ಲೂ ನಾನು ಫೋನ್ ಮಾಡಿ 10 ವರ್ಷದಿಂದ ಬಂದಿದ್ರಿ ಮೇಡಮ್, ನಾವು ಸರ್ ಹೇಗಿದ್ದಾರೆ ಮೇಡಮ್, ನೀವ್ ಹೇಗಿದ್ದೀರಾ, ನಮ್ಗೆ ಗೊತ್ತಿರೋ ಒಂದು ಪೇಷಂಟ್ ನ ರೆಫರ್ ಮಾಡ್ತಾ ಇದ್ದೀನಿ ಮೇಡಮ್, ಪ್ಲೀಸ್ ಅವ್ರಿಗೆ ನೋಡ್ಕೊಡಿ ಅಂತ ಹೇಳ್ತೀರಾ ಅಂತಂದ್ರೆ ನಿಜವಾಗ್ಲೂ ಅದಕ್ಕೆ ತುಂಬಾ ಸಂತೋಷ ಆಗುತ್ತೆ ನನ್ಗೆ. ಯಾಕಂದ್ರೆ ಇಲ್ಲಿ ಬರೋರು ಎಲ್ಲಾರು ನಾನು ಪೇಷಂಟ್ ಅಂತ ಕರೆದಿದ್ದಕ್ಕೆ ಸಾರಿ. ಯಾಕಂದ್ರೆ ಪೇಷಂಟ್ ಅಂತ ನಾನು ಕರೆಯಲ್ಲ, ಎಲ್ಲರೂ ಅವ್ರು ಸ್ವಂತ ಮನೆ ಅನ್ಕೊಂಡ್ ಬರ್ತಾರೆ ನನಗೆ. ಇಲ್ಲಿ ಫ್ಯಾಮಿಲಿ ತರ, ಅವ್ರ ಫ್ರೆಂಡ್ ತರ, ಫ್ಯಾಮಿಲಿ ತರ ಅನ್ಕೊಂಡು ಅವ್ರಿಗೆ ಏನ್ ಸಮಸ್ಯೆ ಇದೆ ಅದ್ರ ಬಗ್ಗೆ ನಿಜವಾಗ್ಲೂ ಮನ್ಸಾರೆ ಅವರು ಪ್ರೀತಿಯಿಂದ ಹಂಚ್ಕೊಳ್ತಾರೆ ನಮ್ಮ ಹತ್ರ. ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗುತ್ತೆ. ಪೇಷಂಟ್ಸ್ ಬಗ್ಗೆ ಅಂತ ಹೇಳ್ಬೇಕು ಅಂತ ಹೇಳಕ್ಕೆ ನಂಗೆ ಇಷ್ಟನೇ ಆಗಲ್ಲ. ಅಷ್ಟು ಚೆನ್ನಾಗಿ ಅವ್ರಿಗೆ ಏನ್ ಸಮಸ್ಯೆ ಇದೆ ಅಂತ ಹೇಳ್ಕೊಳಕ್ಕೆ. ಇಲ್ಲಿ ಸುಮಾರು ಜನ ಬಂದಿದ್ದಾರೆ, ಸುಮಾರು ಜನ ಗೊತ್ತಿದೆ ಐಕ್ಯ ಬಗ್ಗೆ. ನಾವೇನ್ ಜಾಸ್ತಿ ಹೇಳುವಾಗೆ ಇಲ್ಲ. ನಿಮ್ಗೆ ಗೊತ್ತಿರೋ ಹಾಗೇನೆ ಐಕ್ಯದಲ್ಲಿ ಏನೇನ್ ಸೌಲಭ್ಯಗಳಿವೆ ಅಂತೆಲ್ಲ ನಿಮ್ಗೆ ಆಲ್ರೆಡಿ ನಾವು ಫಸ್ಟ್ ವಿಡಿಯೋದಲ್ಲಿ ಹೇಳಿದೀವಿ. ಹೇಳ್ಬೇಕಂದ್ರೆ ಈಗ ಪೇಷಂಟ್ ಫೋನ್ ಮಾಡಿದಾಗ ನಮ್ಗೆ ನಿಜ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ನಮ್ಗೆ ಟೈಮ್ ಸಿಗಲ್ಲ ಮಾತಾಡಕ್ಕೆ, ಆದ್ರೂ ಅವ್ರು ಮೇಡಮ್ ನಿಮ್ಮ ಹತ್ರ ಮಾತಾಡ್ಬೇಕಂತ ನಾವು ಕಾಲ್ ಮಾಡಿದೀವಿ ನಾವು ನಿಮ್ಗೆ ಅಂತ ಹೇಳಿದಾಗ ಇನ್ನ ತುಂಬಾನೇ ಖುಷಿ ಅನ್ಸುತ್ತೆ ನನ್ಗೆ. ಪೇಷಂಟ್ಸ್ಗಳು ಇಲ್ಲಿ ಬರೋರು ಎಲ್ಲಾರು ಒಂದೇ ಸಮಸ್ಯೆಯಿಂದ ಬರಲ್ಲ, ತುಂಬಾ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳಿಗೆಲ್ಲ ಅವ್ರಿಗೆ ಡಾಕ್ಟರ್ ಹತ್ರ ಹೇಳ್ಕೊಳಕ್ ಮುಜುಗರ ಅನ್ಸುತ್ತೆ. ಅವಾಗ ಅವ್ರು ಫ್ರೆಂಡ್ಲಿ ಆಗಿ ಮಾತಾಡ್ಬೇಕು. ಅವ್ರು ತುಂಬಾ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಬಂದು ನಮ್ಮ ಹತ್ರ ಹೇಳ್ತಾರೆ, ಮೇಡಮ್ ತುಂಬಾ ಡಾಕ್ಟರ್ ಚೆನ್ನಾಗಿ ನಮ್ಮ ಹತ್ರ ಎಷ್ಟು ಚೆನ್ನಾಗಿ ಫ್ರೀ ಆಗಿ ಫ್ರೆಂಡ್ಲಿ ಆಗಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು. ನಿಮ್ಗೆ ಏನೇ ಸಮಸ್ಯೆ ಇದ್ರೂನು ನಾವು ಕೆಳಗಡೆ ನನ್ನ ನಂಬರ್ ಇರುತ್ತೆ, ನಿಮ್ಗೆ ಯಾವಾಗ ಬೇಕನ್ಸುತ್ತೆ ಅವಾಗ ಕಾಲ್ ಮಾಡಿ, ನಿಮ್ಗೆ ಏನ್ ಹೆಲ್ಪ್ ಬೇಕೋ ಅದು ನಮ್ ಕಡೆಯಿಂದ ಮಾಡ್ಕೊಡ್ತೀವಿ ನಾವು. ಈಗ ಇಲ್ಲಿ ಯಾವ್ಯಾವ ತರ ಪೇಷಂಟ್ ಬರ್ತಾರೆ, ಏನೇನ್ ಸಮಸ್ಯೆ ಇದೆ ಅಂತ ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ಕೊಳಕ್ ಆಗ್ಲಿಲ್ಲ ಅಂತಂದ್ರೂ ನನ್ನ ನಂಬರ್ ಇರುತ್ತೆ, ಆ ನಂಬರ್ ಕಾಲ್ ಮಾಡಿ ನೀವು ಹೇಳ್ಕೊಬಹುದು. ಇಲ್ಲಿ ಬಂದಿರುವಂತ ಪೇಷಂಟ್ಸ್ಗಳಿಗೆ ಏನೇನ್ ಸಮಸ್ಯೆ ಆಗಿದೆ, ಅವರು ಆ ಸಮಸ್ಯೆಗೆ ಏನೇನ್ ಪರಿಹಾರನ ಹುಡ್ಕೊಂಡಿದ್ದಾರೆ ಅನ್ನೋದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಧನ್ಯವಾದಗಳು.